ಕೊಪ್ಪಳದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಅನ್ನೋದು ಹೋಗಿಲ್ಲ, ಇನ್ನೂ ಕೂಡ ಜೀವಂತವಾಗಿದೆ. ಅಂಥ ಅನಿಷ್ಟ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ನಾಚಿಕೆ ಆಗಬೇಕು. ದಲಿತರ ಮನೆಗಳಿಗೆ ಸವರ್ಣೀಯರು ಬೆಂಕಿ ಹಚ್ಚಿದ್ದಾರೆ ಎನ್ನುವ ಆರೋಪ ಇದೆ. ಯಲಬುರ್ಗಾ ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ತಡರಾತ್ರಿ ಮೌನೇಶ್ ಕುಡಗುಂಟಿ ಎಂಬುವರ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ಭೇಟಿ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅರಸಿದ್ದಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಆ ಬಡ ದಲಿತನ ಮನೆ ಹೀಗೆ ಬೆಂಕಿಗೆ ಆಹುತಿ ಆಗ್ತಾ ಇದೆ ಅಂತ. ಏನು ದ್ವೇಷ ಇತ್ತು ಅನ್ನೋದು ಗೊತ್ತಾಗಿಲ್ಲ, ಯಾವ ಕಾರಣಕ್ಕೆ ಈ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಹೀಗೆ ಬಡವನ ಗುಡಿಸಲಿಗೆ ಬೆಂಕಿ ಹಚ್ಚಿ ಆ ಕೋಮು ದಳ್ಳುರಿಗೆ ಬಲಿಯಾಗಿದೆ. ಇದು ಆಕಸ್ಮಿಕ ಘಟನೆ ಅಲ್ಲ ಅನ್ನೋದಕ್ಕೆ ಅಲ್ಲಿ ಇದ್ದಂಥ ಪೆಟ್ರೋಲ್ನ ಬಾಟಲ್ ಸಾಕ್ಷಿ. ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಕಾರಣ ಅಲ್ಲಿರುವಂಥ ಪೆಟ್ರೋಲ್. ಕೊಪ್ಪಳ ಜಿಲ್ಲೆಯ ಕೋನಸಾಗರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಈ ಘಟನೆಯನ್ನು ಗ್ರಾಮಸ್ಥರು ಖಂಡಿಸಿದ್ದಾರೆ. ಎಸ್ ಪಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಯಾರು ಈ ಘಟನೆಗೆ ಕಾರಣವಾಗಿದ್ದಾರೆ, ಅದರ ಹಿಂದಿನ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲ ಹುಡುಗನ ಇನ್ನೊಬ್ಬ ಎರಡು ಅನ್ಸಿದ್ನಲ್ರಿ ಮನೆ ಮುಖಂಡ ಕುರಿ ಅಲ್ಲಿ ಇಲ್ಲೇ ಮನೆ ಮುಖಂದಿದ್ದು ನಾವು. ಹಾಂ ರೀ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಕೊಪ್ಪಳ ಜಿಲ್ಲೆಯಲ್ಲಿ ಆಗಾಗ ಈ ರೀತಿಯ ಅಸ್ಪೃಶ್ಯತೆಯ ಸುದ್ದಿಗಳು ವರದಿ ಆಗ್ತಾ ಇರ್ತವೆ. ಎಲ್ಲೋ ಕ್ಷೌರದ ಅಂಗಡಿಯವರು ಅವ್ರಿಗೆ ಅವಕಾಶ ಕೊಡೋದಿಲ್ಲ, ಹೋಟೆಲ್ಗೆ ಅವಕಾಶ ಕೊಡೋದಿಲ್ಲ ಅಂತ. ಅದರ ಭಾಗ ಬೇರೆ, ಆದರೆ ಅದರ ತೀವ್ರತೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಮನೆಗೆ ಬೆಂಕಿ ಹಚ್ಚುವಂಥ ದ್ವೇಷ ಯಾವ ಕಾರಣಕ್ಕೆ, ಏನು ಪ್ರಾಥಮಿಕ ಮಾಹಿತಿ ಏನು ಸಿಗ್ತಾ ಇದೆ? ದಶರಥ್, ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಇದೊಂದು ಪ್ರಕರಣ ಸಾಕ್ಷಿ ಅಂತ ಹೇಳುವುದು. ಇನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕೊನಸಾಗರ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಮೌನೇಶ್ ಏನು ಕುಡಗುಂಟಿ ಅವರ ಮನೆಗೆ ಹೊತ್ತು ಸ್ವತಃ ಏನಂದ್ರೆ ಕೆಲವೊಂದಿಷ್ಟು ಸವರ್ಣೀಯರು ಬೆಂಕಿ ಹಚ್ಚಿದ್ದಾರೆ ಅನ್ನುವ ಆರೋಪ ಇದಕ್ಕೆ ಕೇಳಿ ಬಂದಿರುತ್ತಿತ್ತು. ಮೌನೇಶ್ ಆಗಾಗ ಪ್ರತಿಯೊಂದು ತಮ್ಮಲ್ಲಿರುವಂತಹ ದಲಿತರ ಮೇಲೆ ಆಗ್ತಿರುವಂತ ದೌರ್ಜನ್ಯ ಮತ್ತು ದಲಿತರ ಸವರ್ಣೀಯರಿಂದ ಆಗ್ತಿರುವಂತ ಕೆಲವೊಂದಿಷ್ಟು ಏನು ಕಟ್ಟುಪಾಡುಗಳ ಬಗ್ಗೆ ಸ್ವತಃ ಏನಂದ್ರೆ ಹೋಗಿ ದೂರು ಕೊಡ್ತಾ ಇದ್ದ, ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಂತೆ. ಆ ಕಾರಣಕ್ಕಾಗಿ ಕಳೆದ ಬಾರಿ ಸರಿಸುಮಾರು ಏನು ವೈಯಕ್ತಿಕವಾಗಿ ಮೌನೇಶ್ ವಿರುದ್ಧ ಸ್ವತಃ ಕೆಲವೊಂದಿಷ್ಟು ಸವರ್ಣೀಯರು ಆಕ್ರೋಶ ಹೊರಹಾಕ್ತಿದ್ರು ಮತ್ತು ಜಗಳ ಕೂಡ ಆಡಿದ್ರಂತೆ. ಇದರಿಂದ ಪದೇ ಪದೇ ಜಗಳ ಆಗ್ತಿದ್ದಂತ ಕೆಲವೊಂದಿಷ್ಟು ಸವರ್ಣೀಯರು ಇದರಿಂದ ಕುಪಿತಗೊಂಡು ಮೌನೇಶ್ ಅವರ ಮನೆಗೆ ತಡರಾತ್ರಿ ಏನು ಪೆಟ್ರೋಲ್ ನಿಂದ ಸುರಿದು ಬೆಂಕಿ ಹಚ್ಚಿದ ಒಂದು ಆರೋಪ ಕೇಳಿ ಬಂದಿರ್ತಿತ್ತು. ಅದೃಷ್ಟವಶಾತ್ ಮೌನೇಶ್ ಅವರ ಮನೆಯವರಿಗೆ ಯಾರಿಗೂ ಏನೂ ಆಗಿಲ್ಲ, ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ಅವರು ಭೇಟಿ ನೀಡಿ ಮಾಹಿತಿ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು ಹೋಗಿ ಭೇಟಿ ನೀಡ್ತಾ ಇರುವಂತದ್ದು. ಒಟ್ಟಾರೆ ಏನಂದ್ರೆ ದಲಿತರ ಮೇಲೆ ದೌರ್ಜನ್ಯ ಪದೇ ಪದೇ ಆರೋಪಗಳು ಪದೇ ಪದೇ ಕೊಪ್ಪಳ ಜಿಲ್ಲೆಯಲ್ಲಿ ಕೇಳಿ ಬಂದಿರುತ್ತದೆ. ಅದ್ರ ಜೊತೆಗೆ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಅನ್ನೋಕೆ ಇದೊಂದು ಘಟನೆ ಕಾರಣವಾಗಿದೆ. ಸ್ವತಃ ಏನಾದ್ರು ಇದು ಸವರ್ಣೀಯರು ಮಾಡಿದ್ರೆ ಅಥವಾ ಇದು ಕೆಲವಷ್ಟು ವೈಯಕ್ತಿಕ ದ್ವೇಷದಿಂದಾಗಿ ಆಗಿದೆ ಅಂತ ಹೇಳಿ ಸ್ವತಃ ಪೊಲೀಸರು ಮಾಹಿತಿ ಪಡ್ತಾ ಇದ್ದಾರೆ. ಒಟ್ಟಾರೆ ಪೊಲೀಸರ ತನಿಖೆ ನಂತರವಷ್ಟೇ ಇದು ಸವರ್ಣೀಯರ ಮತ್ತು ದಲಿತರ ನಡುವೆ ಗಲಾಟೆ ಅಥವಾ ಏನು ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರವಾಗಿ ಈ ರೀತಿ ಘಟನೆ ಆಯ್ತು ಅಂತ ಹೇಳಿ ಸ್ವತಃ ಪೊಲೀಸರ ತನಿಖೆ ನಂತರ ತಿಳಿಬಾರದು ಅಂತ ಹೇಳ್ಬೋದು. ದಶರಥ್, ಥ್ಯಾಂಕ್ ಯು ನಾಗರಾಜ್.